ನಮಸ್ಕಾರ ರಮಣ, ಏನಪ್ಪ ಮಾಡ್ತಿದ್ಯಾ? ಏನಿಲ್ಲ ಅಣ್ಣ, ಫಸಲ್ ಚೆನ್ನಾಗಿ ಬರ್ತಿಲ್ವಲ್ಲ, ಅದಕ್ಕೆ ಮಣ್ಣು ಪರೀಕ್ಷೆ ಮಾಡೋಣ ಅಂತ ಮಣ್ಣು ತೆಗಿತಿದ್ದೆ. ಓ, ಅದಕ್ಕೆ ಮಣ್ಣು ತೆಗಿತಿದ್ದೀರಾ ಅಣ್ಣ? ಹೌದು, ತೆಗೆದಿರೋ ಮಣ್ಣನ್ನು ತಗೊಂಡೋಗಿ ಪರೀಕ್ಷಾ ಕೇಂದ್ರಕ್ಕೆ ಕೊಟ್ರೆ ಅದರಲ್ಲಿ ಏನು ಕಮ್ಮಿ ಆಗಿದೆ ನೋಡಿ ಅವರು ಸಲಹೆ ಕೊಡ್ತಾರೆ. ಅದಕ್ಕೆ ತೆಗಿಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಕೊಡೋಣ, ನಾನು ಸ್ವಲ್ಪ ತೆಗಿತೀನಿ ಆಗಿದ್ರೆ ಅಲ್ಲಿ. ಆಯ್ತು, ನೀ ತೆಗಿ, ನಾ ತುಂಬ್ಕೊಂತೀನಿ. ರಮಣ, ಅಲ್ಲಿ ಬಾ, ಅಲ್ಲಿ ಮಣ್ಣು ಚಲೋ ಐತೆ, ಅಲ್ಲಿ ತಗೊಳ್ಳೋದ. ನಡಿಯಪ್ಪ, ನಡಿ ಹೋಗಂತ. ರಮಣ ಏನ್ರ ಮಾಡ್ತಾ ಇದ್ದೀರಾ? ಏನಿಲ್ಲ ಅಣ್ಣ, ರಾಮಣ್ಣ ಅವ್ರದ್ದು ಏನೋ ಮಣ್ಣು ಪರೀಕ್ಷೆ ಐತಂತೆ, ಅದಕ್ಕೆ ಮಣ್ಣು ತೆಗಿತಾ ಇದ್ದೆ. ಹೌದಾ? ಓ, ಹಾಗಾದ್ರೆ ನಿನ್ನೆ ನಮ್ಮ ಬಾಳೆನಹಳ್ಳಿಗೆ ಅದು ಯಾರು ತೋಟಗಾರಿಕೆ ಕಾಲೇಜಿದ್ದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರು ಇಲ್ಲಿ ನಮ್ಮ ಬಾಳೆನಹಳ್ಳಿಲಿ ಕೃಷಿ ಕಾರ್ಯಾನುಭವ ಮತ್ತೆ ತೋಟಗಾರಿಕಾ ಕಾರ್ಯಾನುಭವ ಅಂತ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮಣ್ಣು ಸಂಗ್ರಹಣೆ ಹೆಂಗ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಿದೆ. ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರು ಬಂದ್ಮೇಲೆ ಹೆಂಗೆ ಅಂತ ಹೇಳ್ಕೊಡ್ತಾರೆ. ಮಾಡೋಣ ಆಗಿದ್ರೆ, ಜಲ್ದಿ ಬರ್ಲಿ ಆಗಿದ್ರೆ ಅವರು. ಹಲೋ, ಮಕ್ಕಳ, ಅದೇ ನಮ್ಮ ಹೊಲದಲ್ಲಿ ಒಂದು ಸ್ವಲ್ಪ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಿತ್ತು. ಅದು ಹೆಂಗೆ ಅಂತಂದೇಳಿ ಬಂದು ಒಂದು ಸ್ವಲ್ಪ ಮಣ್ಣು ಮಾದರಿ ಹೆಂಗೆ ತಗೋಬೇಕು ಅಂತಂದೇಳಿ ಹೇಳಿದ್ರೆ ಒಳ್ಳೇದಾಗ್ತಿತ್ತು ಮಕ್ಕಳ. ಏನಣ್ಣ, ಬರ್ತಾರಂತ? ಬರ್ತಾ ಇದಾರಂತೆ. ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ, ಆಯ್ತಾ? ಆಯ್ತಣ್ಣ. ಅಗೋ ಬಂದ ಬಿಟ್ರು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರಪ್ಪ. ಏನ್ ಫೋನ್ ಮಾಡಿದ್ರಲ್ಲ? ಅದು ನಮ್ಮ ಹೊಲದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಿತ್ತು, ಬನ್ನಿ ಹೋಗೋಣ. ನಡೀರಿ. ಅವು ಮಣ್ಣು ಪರೀಕ್ಷೆ ಮಾಡ್ಸಕ್ಕೆ ಮಾದರಿ ಹೆಂಗ್ ತಗೋಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಒಂದ್ ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಸರಿ ಯಜಮಾನ್ರೆ, ತಿಳಿಸ್ಕೊಡೋಣ. ನಿಮಗೆ ಮಣ್ಣು ಪರೀಕ್ಷೆಗೆ ಮಣ್ಣನ್ನು ಹೇಗೆ ಸಂಗ್ರಹಿಸುವುದು ಎಂದು ತಿಳಿಸ್ತೀನಿ. ಗೌಡ್ರೆ, ಮಣ್ಣನ್ನು ನೀವು ಇಲ್ಲಿ ತೆಗಿತಾ ಇದ್ದೀರಾ? ಹ್ಞೂನಮ್ಮ, ಮಣ್ಣು ಪರೀಕ್ಷೆ ಅಂದ್ರಲ್ಲ, ಅದಕ್ಕೆ ಇಲ್ಲಿ ಮಣ್ಣು ಚೆನ್ನಾಗಿತ್ತಲ್ಲ, ಅದಕ್ಕೆ ತೆಗಿತಾ ಇದ್ದೆ. ಇಲ್ಲ ಗೌಡ್ರೆ, ಈ ಜಾಗದಾಗೆಲ್ಲ ಮಣ್ಣು ತೆಗಿಬಾರ್ದು. ಮಣ್ಣು ಪರೀಕ್ಷೆಗೆ ಮಣ್ಣನ್ನು ತಗೊಂಡೋಗ್ಬೇಕಾದ್ರೆ ಯಾವ ಜಾಗದಲ್ಲಿ ಮಣ್ಣು ತಗೊಬೇಕು ಅಂದ್ರೆ ಸಮತಟ್ಟಾದ ಪ್ರದೇಶ ಇರಬೇಕು. ಹೊಲದ ಬದಿಗಳಲ್ಲಿ, ಮರದ ಕೆಳಗಡೆ, ಎಲೆಕ್ಟ್ರಿಕ್ ಪೋಲು ಮತ್ತೆ ಕೊಳವೆ ಬಾವಿ ಹತ್ರ ಇಂಥ ಕಡೆ ಎಲ್ಲ ಮಣ್ಣನ್ನ ಸಂಗ್ರಹಿಸಬಾರ್ದು. ಹಂಗೆ ಮಣ್ಣಿನಲ್ಲಿ ಜಾಸ್ತಿ ತೇವಾಂಶ ಇದ್ರೆ ಆ ಮಣ್ಣನ್ನ ನಾವು ನೆರಳಿನಲ್ಲೇ ಒಣಗಿಸ್ಕೊಂಡು ಆಮೇಲೆ ಮಣ್ಣಿನ ಪರೀಕ್ಷೆಗೆ ತಗೊಂಡೋಗ್ಬೇಕು. ಹಾಗೆ 500 ಗ್ರಾಮ್ಗಿಂತ ಕಡಿಮೆ ಮಣ್ಣನ್ನ ಮಣ್ಣಿನ ಪರೀಕ್ಷೆಗೆ ತಗೊಂಡೋಗ್ಬೇಕು. ಓ, ಇಷ್ಟೆಲ್ಲ ಇದೆಯಾ? ಹೌದು ಗೌಡ್ರೆ, ಇಷ್ಟೆಲ್ಲ ಇದೆ. ಹಾಗಾದ್ರೆ ಈ ಜಾಗದಲ್ಲಿ ತೆಗಿಬೋದಲ್ಲಮ್ಮ? ಹೂ ಗೌಡ್ರೆ, ತೆಗಿಬಹುದು. ಹಾಗಿದ್ರೆ ಹೇಗ್ ತಗೋಬೇಕು ಅಂತ ತಿಳಿಸ್ರಮ್ಮ. ನೋಡಿ ಗೌಡ್ರೆ, ಈ 1 ಎಕರೆ ಜಾಗದಲ್ಲಿ ಇದೇ ತರ ಸಮತಟ್ಟಾದ ಹೊಲದಲ್ಲಿ 10 ರಿಂದ 12 ಕಡೆ ತೆಗಿಬೇಕು. ಅದು ದೊಡ್ಡಾಕಾರದಲ್ಲಿ ತೆಗಿಬೇಕು. ಅದಾದ ನಂತರ ಮಣ್ಣನ್ನು ವಿ ಆಕಾರದಲ್ಲಿ 15 ಸೆಂಟಿಮೀಟರ್ ಆಳವಾಗಿ ಮಣ್ಣನ್ನು ತೆಗೆಯಬೇಕು. ಅದೇಂಗೆ? ತೋರಿಸ್ತೀನಿ ನೋಡಿ ಯಜಮಾನ್ರೆ. ಯಜಮಾನ್ರೆ, ಹಿಂಗ್ ತೆಗ್ದಾದ್ಮೇಲೆ 1 ಇಂಚು 2 ಸೈಡು ಸ್ಕ್ರೇಪ್ ಮಾಡೋಕೆ. ಈಗ ಈ ಸ್ಕ್ರೇಪ್ ಮಾಡಿರೋ ಮಣ್ಣನ್ನ ಒಂದು ಬುಟ್ಟಿಗೆ ಹಾಕಬೇಕು. ಸಂಗ್ರಹಿಸಿದ ಎಲ್ಲಾ ಮಣ್ಣನ್ನು ಚೀಲದ ಮೇಲೆ ವೃತ್ತಾಕಾರದಲ್ಲಿ ಹಾಕಬೇಕು. ತದಾದ ನಂತರ ಇದರಲ್ಲಿ ಬರುವ ಕಲ್ಲು ಮತ್ತು ಬೇರ್ಗಳನ್ನು ಎಲ್ಲ ಈ ಮಣ್ಣಿನಿಂದ ಬೇರ್ಪಡಿಸಬೇಕು. ಈ ರೀತಿ ವೃತ್ತಾಕಾರದಲ್ಲಿ ಮಣ್ಣನ್ನು ಹರಡಬೇಕು. ಆಮೇಲೆ ಕ್ವಾರ್ಟರಿಂಗ್ ಟೆಕ್ನಿಕ್ ಮೂಲಕ ಮಣ್ಣನ್ನು 500 ಗ್ರಾಮ್ಗೆ ತರಬೇಕು. ವಾಟರಿಂಗ್ ಟೆಕ್ನಿಕ್ ಅಂದ್ರೆ ಹೇಗೆ ಅದು? ಹೀಗೆ ವೃತ್ತದಲ್ಲಿ 4 ಭಾಗಗಳನ್ನಾಗಿ ವಿಂಗಡಿಸಬೇಕು. ಆಮೇಲೆ ಈ 4 ಭಾಗಗಳಲ್ಲಿ ವಿರುದ್ಧ ಭಾಗಗಳನ್ನು ತೆಗೆಯಬೇಕು. ಪುನಃ ಈ ಮಣ್ಣನ್ನು ಮತ್ತೆ ವೃತ್ತಾಕಾರದಲ್ಲಿ ಪುನಃ ಈ ವಿರುದ್ಧ ಭಾಗವನ್ನು ಬೇರ್ಪಡಿಸಬೇಕು. ಈ ಪ್ರಕ್ರಿಯೆಯನ್ನು ಮಣ್ಣು 500 ಗ್ರಾಂ ಸಂಗ್ರಹಣೆ ಮಾಡುವವರೆಗೂ ಈ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಅದಾದ ನಂತರ 500 ಗ್ರಾಮ್ ಮಣ್ಣು ಸಂಗ್ರಹಿಸಿರ್ತೇವಲ್ಲ, ಅದನ್ನ ಒಂದು ಸ್ವಚ್ಛವಾದ ಚೀಲಕ್ಕೆ ಹಾಕಬೇಕು. ಇದಾದ ನಂತರ ಒಂದು ಚೀಟಿಯಲ್ಲಿ ರೈತರ ಹೆಸರು, ಸರ್ವೆ ನಂಬರ್, ವಿಳಾಸ, ಪ್ರಸ್ತುತ ಬೆಳೆ, ಹಿಂದೆ ಬೆಳೆದಿರುವಂತಹ ಬೆಳೆ, ಮುಂದೆ ಬೆಳೆಯಬೇಕಾದ ಬೆಳೆ, ದಿನಾಂಕ ಹಾಗೂ ಫೋನ್ ನಂಬರ್ ಅನ್ನು ಬರೆದು ಈ ಚೀಟಿಯನ್ನು ಸಂಗ್ರಹಣೆ ಮಾಡಿದಂತಹ ಚೀಲಕ್ಕೆ ಇಟ್ಟು ಹತ್ತಿರದ ಪರೀಕ್ಷಾ ಕೇಂದ್ರಕ್ಕೆ ಕೊಡಬೇಕು. ಇಷ್ಟು ಎಲ್ಲ ಮಣ್ಣು ತೆಗೆಯೋದು ಯಾವ ಬೇಕಾದ್ರೂ ತಗೋ ಹೋಗೋಣ. ಸರಿ ರಮಣ್ಣ. ಗೌಡ್ರೆ, ಇಲ್ಲಿ ಈ ಮಣ್ಣಿನ ಮಾದರಿನ ಯಾವಾಗ ಬೇಕೋ ಅವಾಗ ತೆಗೆಯೋ ಹಾಗಿಲ್ಲ. ಅದಕ್ಕೆ ಅಂತಾನೆ ಒಂದು ಸಮಯ ಇದೆ, ಎಷ್ಟು ಹಾಳದಲ್ಲಿ ತೆಗಿಬೇಕು ಅನ್ನೋ ಒಂದು ಕ್ರಮ ಇದೆ. ನಿಮ್ಮ ಹೊಲದಲ್ಲಿ ಯಾವುದೇ ರೀತಿ ಬೆಳೆ ಬೆಳೆಯದಿದ್ದಾಗ, ಅಂದ್ರೆ ಬೆಳೆ ಯಾವುದೇ ಇಲ್ಲದೆ ಇದ್ದಾಗ, ಮತ್ತೆ ರಸಗೊಬ್ಬರಗಳನ್ನ ಹಾಕೋ ಮುಂಚೆ, ಈಗ ನೀವು ತರಕಾರಿ ಬೆಳೆಗಳನ್ನ ಬೆಳೆಯೋದಾದ್ರೆ 15 ಸೆಂಟಿಮೀಟರ್
ಮಧ್ಯೆ 30 ಸೆಂಟಿಮೀಟರ್ ಆಳದ ಮಣ್ಣನ್ನು ತೆಗೆದು ಸಂಗ್ರಹಿಸಿಡಬೇಕು. ಹಾಗಿದ್ರೆ ಈ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಏನೇನೆಲ್ಲ ಉಪಯೋಗ ಇದೆ? ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ಪೌಷ್ಟಿಕಾಂಶಗಳ ಕೊರತೆಯನ್ನು ಗುರುತಿಸಬಹುದು, ಮಣ್ಣಿನ pH ಅನ್ನು ಸಮತೋಲನಗೊಳಿಸಬಹುದು, ನೀರಿನ ನಿರ್ವಹಣೆ ಹಾಗೂ ಜೈವಿಕ ಚಟುವಟಿಕೆಗಳನ್ನು ಕೂಡ ಹೆಚ್ಚಿಸಬಹುದು. ಹಾಗಾದ್ರೆ ಇಷ್ಟೆಲ್ಲ ಉಪಯೋಗ ಇದೆ ಅಂದ್ರೆ ನಾನು ಮಾಡಿಸಿ ಬೇರೆಯವ್ರಿಗೂ ಹೇಳ್ತೀನಿ. ಹಾಗೆ ಆಗಿ ಓ ಅಣ್ಣ, ಏನ್ರಣ್ಣ ಇಷ್ಟು ಅವಸರ ಕೊಟ್ಬಿಟ್ಟಿದ್ದೀರಾ? ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಮಣ್ಣಿನ ಪರೀಕ್ಷೆ ಮಾಡಿಸ್ತಿರ್ತೀವಿ, ಖಂಡಿತ ಮಾಡಿಸ್ತೀವಿ. ಮಣ್ಣಿನ ಆರೋಗ್ಯ ನಮ್ಮ ಆರೋಗ್ಯ.